ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಈಗ ನಾಟಕ ಸಂಗೊಳ್ಳಿ ರಾಯಣ್ಣ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಕರ್ನಾಟಕದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಈಕೆಯ ಆಪ್ತ ಭಂಟ ಸಂಗೊಳ್ಳಿ ರಾಯಣ್ಣ. ಪ್ರಸ್ತುತ ನಾಟಕದಲ್ಲಿ ಬ್ರಿಟಿಷ್ ಕಂಪನಿಯ ಕಲೆಕ್ಟರ್ ಚಾಪ್ಲಿನ್ ಕಿತ್ತೂರು ಸಂಸ್ಥಾನವನ್ನು ವಶಕ್ಕೆ ಪಡೆದು ಯುದ್ಧ ಘೋಷಿಸಿ ರಾಣಿ ಚೆನ್ನಮ್ಮನನ್ನು ಸೆರೆ ಹಿಡಿದು ಕಾರಾಗೃಹದಲ್ಲಿರಿಸುತ್ತಾರೆ. ಸಿಡಿದೆದ್ದ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ನಂತರ ಹೋರಾಟಗಾರರನ್ನು ಬಿಚ್ಚಿಗೊತ್ತಿ ಭರಮನಾಯಕ, ಗುರುವಯ್ಯ ಮುಂತಾದವರನ್ನು ನೂರಾರು ಪ್ರಜೆಗಳನ್ನು ಸಂಘಟಿಸಿ ಬ್ರಿಟಿಷರ ಕಚೇರಿಯನ್ನು ಧ್ವಂಸಗೊಳಿಸುತ್ತಾರೆ. ಕುಪಿತನಾದ ಚಾಪ್ಲಿನ್ ಸಂಗೊಳ್ಳಿ ರಾಯನನ್ನು ಬಂಧಿಸಲು ಹಿಂದೂಗಳಾದ ಲಕ್ಕಪ್ಪಗೌಡ ವೀರಪ್ಪನಿಗೆ ಸಿಂಹಾಸನದ ಆಸೆ ತೋರಿಸಿ ಸಂಗೊಳ್ಳಿ ರಾಯನನ್ನು ಸೆರೆ ಹಿಡಿದು ಆತನನ್ನು ನೇಣಗಂಬಕ್ಕೇರಿಸಿ ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳುತ್ತಾರೆ. ಇಲ್ಲಿಗೆ ನಾಟಕ ಕೊನೆಗೊಳ್ಳುತ್ತದೆ. ಪ್ರೇಕ್ಷಕ ಬಾಂಧವರೇ, 4 ದಿವಸದಿಂದ ಕೂಡಿದ ಈ ಕಿರು ನಾಟಕವನ್ನು ಸಂಗೊಳ್ಳಿ ರಾಯಣ್ಣನ ರಕ್ತ ಸಿಕ್ತ ಹೋರಾಟದ ರಣಕಹಳೆ ಮರುಗೊಳಿಸಿದರೆ ಮೈತ್ರಿ ಮಹಿಳಾ ತಂಡದವರ ಸಾಧನೆ ಸಾರ್ಥಕವಾಗುತ್ತದೆ. ಮಹಿಳಾ ಕಲಾವಿದರ ಅಭಿನಯಿಸುತ್ತಿರುವ ಈ ನಾಟಕಕ್ಕೆ ನಿಮ್ಮ ಪ್ರೋತ್ಸಾಹ ಶ್ರೀರಕ್ಷೆ. ವಿಜಯೀ ಭವ ಕನ್ನಡ ಮಾತೆ, ಕನ್ನಡ ಕಲಿಗಳ ಪೊರೆಯುವ ಧಾತೆಯೇ. ಜಯ ವಿಜಯೀ ಭವ ಕನ್ನಡ ಮಾತೆ, ಕನ್ನಡ ಕಲಿಗಳ ಪೊರೆಯುವ ದಾತೆಯೇ. ನೀತಿ ಸಂಸ್ಕೃತಿ ನೆಲೆ ಸಂಪನ್ನೆ, ನೀತಿ ಸಂಸ್ಕೃತಿ ನೆಲೆ ಸಂಪನ್ನೆ. ಕಲೆಶಿಲೆ ಕಾವ್ಯಗಣ ಸುಗುಣೆ, ಕಲೆಶಿಲೆ ಕಾವ್ಯಗಣ ಸುಗುಣೆ. ಜಯ ವಿಜಯೀ ಭವ ಕನ್ನಡ ಮಾತೆ, ಕನ್ನಡ ಕಲಿಗಳ ಪೊರೆಯುವ ದಾತೆಯೇ. ದೇವಿ ಒಕ್ಕನ್ನಡ ಸಾಮ್ರಾಜ್ಯಲಕ್ಷ್ಮಿ, ಸತ್ಯಕ್ಕೆ ನಿಂತರೆ ಸದರ್ಮಿಗಳು, ಯುದ್ಧಕ್ಕೆ ನಿಂತರೆ ಕಡಿಮಣಿಗಳೆಂದು ಪ್ರಖ್ಯಾತರಾದ ನಿನ್ನ ಮಕ್ಕಳು ಕನ್ನಡಿಗರಿಗೆಂದು ನಿಲ್ಲಲು ನೆಲೆಯಿಲ್ಲದೆ, ಮನಕ್ಕೆ ನೆಮ್ಮದಿ ಇಲ್ಲದೆ ಆಂಗ್ಲರ ಹಂಗಿನಲ್ಲಿ ಬಿದ್ದು ಉಸಿರೆಳೆವ ಕಾಲ ಬಂದಿದೆ. ಕನ್ನಡಿಗರ ಕಲ್ಪವೃಕ್ಷವಾಗಿ ವಿರಾಜಿಸಿದ ಕಿತ್ತೂರು ಇಂದು ನಿನ್ನ ಮಕ್ಕಳಿಂದಲೇ ನಿರ್ನಾಮವಾಯಿತು. ತಾಯಿ ಹೊನ್ನಮ್ಮನಂತವರಿಗೆ ಜನ್ಮವಿತ್ತ ನಿನ್ನ ಹೊನ್ನ ಗರ್ಭದಲ್ಲಿ ಮಲ್ಲಪ್ಪ ಶೆಟ್ಟಿ, ವೆಂಕಟರಾಯನಂತಹ ಕೀಳು ಮನುಜರಿಗೆ ನೆಲೆ ಏಕೆ ಇತ್ತೆಯವ್ವ, ನೆಲೆ ಏಕೆ ಇತ್ತೆ? ಕಿತ್ತೂರು ಹಿರಿಯ ಸಂಸ್ಥಾನವಾದರೂ ವಿಜಯನಗರ ಸಾಮ್ರಾಜ್ಯದಂತೆ ವಿಜೃಂಭಿಸಿ ಬೆಳಗಿ ಇಂದು ಬೇಡ ಹೆಸರಿಲ್ಲದಂತೆ ನಿರ್ನಾಮವಾಯಿತೆ ತಾಯಿ. ಅರಮನೆಯಲ್ಲಿರಬೇಕಾದ ಸಿಂಹಿಣಿ ಇಂದು ಬೈಲಹೊಂಗಲ ಸೆರೆಮನೆಯಲ್ಲಿ ಕೊಳೆಯಬೇಕಾಗಿ ಬಂದಿದೆ. ಆಂಗ್ಲರ ಹಂಗಿನಲ್ಲಿ ಬಿದ್ದು ಇಡೀ ಅನ್ನಕ್ಕಾಗಿ ಕೈ ಚಾಚುವ ದೃಶ್ಯವನ್ನು
ತಾಯಿ ಏಕೆ ಮೌನಿಗಳಾಗಿರುವರು? ಇನ್ನೊಂದು ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ. ಯಾರು? ಬಿಚ್ಚುಗತ್ತಿ ಚನ್ನಬಸವನೇ, ಬಾ ಮಿತ್ರ. ಹೋದ ಕೆಲಸ ಕೈಗೂಡಿಸುತ್ತಾನೆ. ಕೈಗೂಡಿತು ಮಿತ್ರ. ಖಾನಾಪುರದ ತಾಲೂಕು ಕಚೇರಿಗೆ ಬೆಂಕಿ ಇಟ್ಟಿದ್ದು ಮಾತ್ರವಲ್ಲ, ಎದುರಾದ 10,000 ಆಂಗ್ಲ ಸೈನಿಕರನ್ನು ಬಲಿ ತೆಗೆದುಕೊಂಡರು. ಭಲೆ ಮಿತ್ರ, ಅಂತೂ ಖಾನಾಪುರದ ಕೆಕ್ಕಣ್ಣನಿಗೆ ತಕ್ಕ ಶಾಸ್ತಿ ಮಾಡಿ ಬಂದಿರುವೆ. ಅದಲ್ಲದೆ ಇನ್ನೂ ಒಂದು ಘನಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವೆವು. ಹೇಳು ಮಿತ್ರ, ಅದನ್ನು ಕೇಳಿ ನಾನೂ ಹರ್ಷಿಸುವೆನು. ಬಡವರ ತಲೆ ಬಡಿದು ಮಾನವೀಯತೆಯನ್ನು ಮರೆತು ಹಣ ಗಳಿಸಿ ಬ್ರಿಟಿಷರ ಜೊತೆ ಕೈಗೂಡಿಸಿ ಸಿರಿವಂತರಾಗಿದ್ದಾರಲ್ಲ, ಅವರ ಮನೆಯ ಮೇಲೆ ದಾಳಿ ಮಾಡಿ ಅಗೋ ನೋಡು 8 ಕುದುರೆಗಳು ಹೊರುವಷ್ಟು ನಗ, ನಾಣ್ಯ, ಬೆಳ್ಳಿ, ಬಂಗಾರ ಎಲ್ಲವನ್ನೂ ತಂದಿದ್ದೇವೆ. ಶಹಬ್ಬಾಷ್ ಮಿತ್ರ, ಶಹಬ್ಬಾಷ್. ಅಂತೂ ಬಿಚ್ಚುಗತ್ತಿ ಚನ್ನಬಸವನೆಂಬ ಬಿರುದ್ದನ್ನು ನೀನು ಇಂದು ಸಾರ್ಥಕಪಡಿಸಿಕೊಂಡೆ. ಮತ್ತೆ ತಂದಿರುವ ಈ ದನಕನಕಗಳನ್ನೆಲ್ಲ ಬಡಬಗ್ಗರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡೋಣ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲೋಣ. ನಡೆ ಮಿತ್ರ, ನಡೆ. ನಿನ್ನಿಚ್ಛೆಯೇ ನನ್ನಿಚ್ಛೆ ಮಿತ್ರ. ನಡಿ ಮಿತ್ರ. ಶರಣು ಬುದ್ಧಿ ಶರಣು. ಓ ಗುರುವಯ್ಯ, ಬಾ ಗುರುವಯ್ಯ. ಬಿಚ್ಚುಗದ್ದೆ ಚನ್ನಬಸವರಿಗೂ ಶರಣು. ಶರಣು ಗುರುವಯ್ಯ. ಕಿತ್ತೂರಿನಿಂದ ಏನಾದರೂ ಬಿಸಿ ಸುದ್ದಿ ತಂದಿರುವೆಯೇನೋ? ತಂದಿರುವೇನೋ ಬುದ್ಧಿ. ಗುರುವಯ್ಯ, ತಾಯಿ ಚೆನ್ನಮ್ಮನವರು, ಅವರ ಸೊಸೆ ವೀರವ್ವ ಮತ್ತು ಯುವರಾಜರಾದ ಚೆನ್ನಪ್ಪನವರು ಕ್ಷೇಮದಿಂದ ಇರುವರು ತಾನೆ? ಅದನ್ನು ಹೇಳೋದಕ್ಕೋಸ್ಕರವಾಗಿ ಓಡೋಡಿ ಬಂದೆ ಬುದ್ಧಿ. ಬೇಗನೆ ಹೇಳು ಗುರುವಯ್ಯ. ಯುವರಾಜರಾದ ಚೆನ್ನಪ್ಪನವರ ಕ್ಷೇಮವನ್ನು ಅರಿಯಲು ನಾನು ಕುತೂಹಲದಿಂದಿರುವೆನು. ಕೂಸುಗಲ್ಲಿನ ಸೆರೆಮನೆಗೆ ಕರೆದುಕೊಂಡು ಹೋದರೆಂದು ತಿಳಿದ ಕೂಡಲೇ ಓಡೋಡಿ ಬಂದ ಬುದ್ಧಿ. ಬ್ರಿಟಿಷರೇ, ಅತ್ತೆ ಸೊಸೆ ಮಕ್ಕಳನ್ನು ಸೆರೆಮನೆಯನ್ನು ಕೂಡಿರಿಸಲಾರದಷ್ಟು ಕಠಿಣ ಚಿತ್ತರಾಗಿರ. ಅಬಲೆಯರು ಸಬಲೆಯರಾದರೆಂದು ಶಂಕೆಯವರಿಗೆ. ಓಹೋ, ಪರಂಗಿಯವರು ಕುತಂತ್ರಿಗಳು, ಮನೆ ಮರುಕರು ಮಿತ್ರ. ಗುರುವಯ್ಯ, ಚೆನ್ನಮ್ಮನಿಂದ ಅಗಲಿಸಿ ಸೊಸೆ ಮತ್ತು ವೀರವನನ್ನು ಎಲ್ಲಿಗೆ ಕರೆದೊಡ್ಡಮ್ಮ ಗುಪ್ತ ಮಾಹಿತಿ ತಂದಿದ್ದೀಯನೋ? ಹೌದು ಬುದ್ಧಿ, ಕೂಸುಗಲ್ಲಿನ ಸೆರೆಮನೆಗೆ ಕರೆದುಕೊಂಡು ಹೋದರು. ಅಯ್ಯೋ ವಿಧಿಯೇ, ಕೂಡಿದ ಕರಳನ್ನು ಕಿತ್ತು ಅಗಲಿಸುವಷ್ಟು ಕಠಿಣ ಚಿತ್ತವಾದೆಯ. ಚೆನ್ನಬಸವ ಕೇಳಿದೆಯಾ? ಭಾರತಕ್ಕೆ ತಕ್ಕಡಿ ಹಿಡಿದು ವ್ಯಾಪಾರಕ್ಕೆಂದು ಬಂದ ಮಂಗಗಳು ನೆನೆಯಿದ್ದವರನ್ನೇ ಕೊಲೆ ಮಾಡುವ ಮಟ್ಟಕ್ಕಿಳಿದಿದ್ದಾರೆ. ಹಿಂದೂ ರಾಜ್ಯಗಳನ್ನು ಹಿಂದೂಗಳಿಂದಲೇ ನಾಶಪಡಿಸಿದರು. ಇನ್ನು ಕನ್ನಡಿಗರ ಕಣ್ಣಾಗಿದ್ದ ಕಿತ್ತೂರನ್ನು ಸಹ ವಶಪಡಿಸಿಕೊಂಡರು. 4 ವರ್ಷದಿಂದ ತಾಯಿ ಚೆನ್ನಮ್ಮನವರು ಸ್ವಾತಂತ್ರ್ಯದ ಕನಸನ್ನು ಕಾಣುತ್ತಾ ಏಕಾಂಗಿಯಾಗಿ ಕಾಲಹರಣಗೈಯುತ್ತಾ ಸೆರೆಮನೆಯಲ್ಲೇ ಉಳಿದರು. ಮಿತ್ರ, ಈ ಮನಗಳನ್ನು ಕಿತ್ತೂರಿನಿಂದ ಮಾತ್ರವಲ್ಲ, ಇಡೀ ಭಾರತ ದೇಶದಿಂದಲೇ ಹೊರಗಟ್ಟಬೇಕು. ಇದಕ್ಕೆ ಕನ್ನಡಾಂಬೆಯ ಹೊನ್ನಗರ್ಭದಲ್ಲಿ ಜನಿಸಿದ ಪ್ರತಿಯೊಬ್ಬ ಯುವಕರಿಗೆ ಪ್ರಾಣಾರ್ಪಣೆಯಾಗಲು ಸರಿಯೇ. ಹರ ಹರ ಮಹಾದೇವ್. ದುಡುಕಬೇಡ ರಾಯಣ್ಣ. ಈಗ ಕನ್ನಡಿಗರು ಹರಿದು ಹಂಚಿ ಹೋಗಿದ್ದೇವೆ. ಆದ್ದರಿಂದ ದಂಡೋಪಾಯ ಸಲ್ಲದು, ಸಾಮೋಪಾಯದಿಂದ ಗೆಲ್ಲಬೇಕು. ಅದನ್ನು ಬಿಡು. ಈಗ ನಾವು ಬೈಲು ಅಂಗಲದ ಸೆರೆಮನೆಯಲ್ಲಿರುವ ರಾಣಿ ಚೆನ್ನಮ್ಮನವರನ್ನು ಭೇಟಿಯಾಗೋಣ. ನಂತರ ಇದಕ್ಕೆ ಅಣಿಯಾಗೋಣ. ಮಿತ್ರ, ನೀನು ಹೇಳುವುದು ಸರಿಯೇ. ಸೊಸೆ ಮತ್ತು ಮೊಮ್ಮಗನಿಂದ ಅಗಲಿದ ಆ ಹೃದಯಕ್ಕೆ ಸಾಂತ್ವನ ಹೇಳಿದರು. ಆಕೆಯ ದರ್ಶನದಿಂದ ನಾವು ಪಾವನರಾಗೋಣ. ನಡೆ ಮಿತ್ರ, ಹೊರಡುವ. ಹೋಗುವುದು ಹೀಗಲ್ಲ ಮಿತ್ರ,
ಮಾರುವೇಷದಲ್ಲಿ ಹೋಗಬೇಕು. ಓಹೋ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಕುಟಿಲತನವನ್ನು ಸಾಮೋಪಾಯದಿಂದ ಗೆಲ್ಲಬೇಕು. ಹಾಗೇ ಆಗಲಿ ಮಿತ್ರ, ನೀ ಹೇಳಿದಂತೆ ಮಾಡು. ಹೊರಡುವ ನಡೆ. ಹರ ಹರ ಮಹಾದೇವ್! ಹರ ಹರ ಮಹಾದೇವ್! ಹರ ಹರ ಮಹಾದೇವ್! ಉಶ್ ಭಗವಂತ, ನನ್ನ ಹಣೆಯಲ್ಲಿ ಅದೇನ್ ಬರ್ಬಿಟ್ಟಪ್ಪ. ಹಗ್ಲು ಅಂಜಿಲ್ಲ, ರಾತ್ರಿ ಅಂಜಿಲ್ಲ, ಸೇರ್ ಮನೆ ಕಾವಲು ಕಾದು ಕಾದು ನಮ್ ಜೀವನೇ ಬಂದಾಯ್ತಲ್ಲಪ್ಪ. ಅಯ್ಯೋ, ಆ ಪಿಶಾಚಿಗೂ ನಂಗೂ ಏನ್ ವ್ಯತ್ಯಾಸ? ಅದು ಮಸಂದಲ್ಲಿ ಸುತ್ತುತ್ತೆ, ನಾನು ಈ ಹಾಲ್ ಸೇರ್ ಮನೆ ಸುತ್ತುತ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಆ ಕುಂಪ್ನಿಯಾಗಾದ್ರೂ ವಸಿ ಕಣ್ಣೆ ಬೇಡವೆ? ಕುಂತು ಕಾಲ ಕುಂತ ಕೆಲಸ ಕೊಡ್ಬಾರ್ದೆ? ಅಯ್ಯೋ, ಕುಂತ್ರೆ ಹೆಂಗ್ ಬಂತು, ನಿಂತ್ರೆ ಹೆಂಗ್ ಬಂತು? ಜವಾನೇ ಅಪ್ಪ. ಗುರುಸಿದ್ದೇಶ, ನಿಂಗಾರು ವಸಿ ಕಣ್ಣ ಬೇಡವ ತಂದೆ? ನಾನು ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಗಾಣದಕ್ಕೆ ನಂಗೆ ದುಡಿತಾ ಇದ್ದೀನಲ್ಲ, ಏನ್ ಸಾತ್ಗ ಅದು. 11 ಬರೀ ಹೆಣ್ಣೈಕ್ಳು ಗಂಡ ಕೊಟ್ಟಲ್ಲ, ಒಂದೇ ಒಂದು ಗಂಡ್ಕೂಸ್ ಕೊಡ್ಬಾರ್ದೆ? ಅಪ್ಪ ಗುರುಸಿದ್ದೇಶ, ನೋಡು ಈಗ್ಲಾದ್ರೂ ಒಂದೇ ಒಂದು ಗಂಡ್ಕೂಸ್ ಕೊಟ್ಬಿಡು. ನಿನ್ನ ನಾನು ಸತ್ರು ಮರಿಯಲ್ಲ, ಗುಂಡಿ ಕೂತಲ್ಲೇ ಕೈ ಮುಗಿತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರಪ್ಪ ಅದು ಸೆರ್ಮನೆ ಒಳಗ್ ಬಂದು ಶಿವಧ್ಯಾನ ಮಾಡೋರು? ನಾನ್ ಹನುಮಣ್ಣ, ಶಿವಯೋಗಿ ಸಿದ್ದರಾಮರ ಶಿಷ್ಯ. ಏನ್ ಬುದ್ಧಿ, ಸೆರ್ಮನೆ ತನಕ ತಂಪಾದ ಬೆಳೆಸ್ಬಿಟ್ಟಿದ್ದೀರಿ? ಏನಿಲ್ಲ ಹನುಮಣ್ಣ, ನಮ್ಮ ಗುರುಗಳು ಏಕಾಂತದಲ್ಲಿ ಧ್ಯಾನಾಸಕ್ತರಾದರು. ನನಗೂ ಬೇಜಾರಾಯ್ತು. ನೀನು ಹೇಗೂ ನಮ್ಮ ಆತ್ಮೀಯನಲ್ಲವೇ, ಅದಕ್ಕೋಸ್ಕರ ನಿನ್ನನ್ನು ಕಾಣೋಣ ಅಂತ ಬಂದೆ. ತಗೋ ಪ್ರಸಾದ. ಬುದ್ಧಿ, ಒಂದ್ ವಿಷಯ, ತಮ್ಮ ಗುರುಗಳು ಜನ ಕೇಳಿದ್ದೆಲ್ಲ ಕೊಡ್ತಾರಂತೆ, ದಿಟ್ವೆ? ದಿಟ ಹನುಮಣ್ಣ, ನಮ್ ಗುರುಗಳು ಮಣ್ಣು ಹಿಡಿದ್ರು ಬಂಗಾರ ಆಗ್ಬಿಡುತ್ತೆ, ಹಿಡಿದ ಕಾರ್ಯ ಸಾಧಿಸ್ಬಿಡ್ತಾರೆ. ಇನ್ನು ಮದ್ವೆ ಆಗದೆ ಇದ್ದವ್ರಿಗೆ ಮದ್ವೆನೂ ಆಗ್ಬಿಡುತ್ತೆ. ಏನಂದ್ರೆ ಹಿಡಿದ ಮಣ್ಣು ಹೊನ್ನಾಗುತ್ತಾ? ಹೌದಣ್ಣ. ಮದ್ವೆ ಇಲ್ದವ್ರಿಗೆ ಮದ್ವೆ ಆಗುತ್ತಾ? ಆಗ್ಬಿಡುತ್ತೆ. ಅಂದ್ರೆ ಮಕ್ಳಿಲ್ದವ್ರಿಗೆ ಅಂದ್ರೆ ಮದ್ವೆ ಆಗಿರೋ ಹೆಣ್ಮಕ್ಳಿಗೂ ನಮ್ ಗುರುಗಳ ಆಶೀರ್ವಾದ ಮಾಡ್ಬಿಟ್ರೆ ಮಕ್ಳಾಗ್ಬಿಡ್ತವೆ. ಹೌದ್ರಾ ಬುದ್ಧಿ? ನಾನೊಂದ್ ಮಾತು ಕೇಳ್ತೀನಿ, ತಾವು ತಪ್ಪು ತಿಳಿಬಾರ್ದು. ಹೇಳನ್ಮಣ್ಣ, ಶಿವಯೋಗಿಗಳ ಹತ್ರ ಯಾವ ಗುಟ್ಟನ್ನು ಇಟ್ಕೋಬಾರ್ದು. ಬುದ್ಧಿ, ನಂಗೆ ಮದ್ವೆನೂ ಆಗೈತೆ, ಆಗಿದೆ, ಹೆಂಡತಿನೂ ಅವಳೆ, ಮಕ್ಳು ಆಗ್ತಾ ಇವೆ. ಇನ್ನೇನಯ್ಯ? ಆದ್ರೆ ಏನ್ ಮಾಡೋದು, ಹುಟ್ಟಿದ್ದು 11 ಬರೀ ಹೆಣ್ಕುನಿಗಳೇ. 11 ಹೆಣ್ಣು ಮಕ್ಕಳ ತಂದೆ ಇವನು. ಹಾಗಾದ್ರೆ ಇವನಿಗೀಗ ಒಂದು ಗಂಡು ಸಂತಾನ ಬೇಕಾಗಿದೆ. ಯಪ್ಪ, ನನ್ ಮಂದಾಗಿರೋದು ಅದೇನ್ ತಿಳ್ಕೊಂಬಿಟ್ರಿ? ಅಷ್ಟು ಕೃಪೆ ಆದ್ರೆ ಸಾಕು. ಹುಟ್ಟಿದ ಕೂಸ್ಗೆ ತಮ್ಮ ಹೆಸರಿಟ್ಟು ತಪ್ಪಾದನ ಸಾಯೋ ತನಕ ನೆನಿತೀನಿ. ಅದೇನ್ ಮಾಡ್ಲಿ ಹನುಮಣ್ಣ, ಅದು ನನ್ನ ಕೈಯಿಂದ ಸಾಧ್ಯ ಇಲ್ಲ. ಏನಿದ್ರು ಅದು ನಮ್ಮ ಗುರುಗಳಿಂದ ಸಾಧ್ಯ. ಅದಕ್ಕೆ ನೀನು ಒಂದು ಕೆಲಸ ಮಾಡಿ, ಈಗ ಕಣ್ಣು ಮುಚ್ಚಿ 3 ಸಲ ಗುರುದೇವ 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 ಅನ್ನು ನಿನ್ ಮುಂದೆ ಪ್ರತ್ಯಕ್ಷನೇ ಆಗ್ಬಿಡ್ತಾರೆ. ಹೌದ್ರಾ? ನೋಡೇ ಬಿಡ್ತೀನಿ. ನೋಡೋಣ. ಗುರುದೇವ ಗುರುದೇವ ಗುರುದೇವ. ಗುರುಗಳಿಗೆ ವಂದನೆ. ಕಣ್ಣು ತೆರೆ ಕಂದ, ನಿನ್ನ ಭಕ್ತಿ ನನ್ನ ಮನ ಮುಟ್ಟಿದೆ. ಭಕ್ತಿಯಿಂದ ಹನುಮ ಕರೆದರೆ ನಾನೇನು ಆ ಶ್ರೀರಾಮಚಂದ್ರನೇ ಬಂದನು. ಆ ಗುರುದೇವ ಬಂದೇ ಬಿಟ್ರ? ಕಾಲ್ ಮುಗಿ ಹನುಮಣ್ಣ ಗುರುಗಳಿಗೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬುದ್ಧಿ, ತಾವು ದರ್ಶನ ಕೊಟ್ಟಿದ್ದು ಸಂತೋಷ ಆಯ್ತು. ಓಂ ನಮಃ ಶಿವಾಯ. ನಿನ್ನ ಹೆಸರು ಹನುಮಣ್ಣನಲ್ಲವೇ? ನಿನಗೆ 11 ಜನ ಹೆಣ್ಣು ಮಕ್ಕಳಿರುವರು. ಶೀಘ್ರವಾಗಿ ಒಂದು ಗಂಡು ಕುಸಬೇಕಲ್ವೇ? ಹೌದು ನನ್ ತಂದೆ, ನನ್ನ ಹೆಸರು ಕುಲ ಅದ್ ಹೆಂಗೆ ಗೊತ್ತಾಯ್ತು? ನಮ್ ಗುರುಗಳಿಗೆ ಎಲ್ಲ ದಿವ್ಯ ದೃಷ್ಟಿಯಿಂದ ಗೊತ್ತಾಗ್ಬಿಡುತ್ತೆ. ನಮ್ಮೊಂದು ಗಂಟು ಸುಟ್ಟೋಂಗ್ ಮಾಡಿ, ನಮ್ಮ ವಂಶ ಬೆಳೆಯೋಂಗ್ ಮಾಡಿ.
ಶಿವಾಯ, ಓಂ ನಮಃ ಶಿವಾಯ. ಹೌದು ಗುರುಗಳೇ, ನಮ್ಮ ಹನುಮಣ್ಣ ಚಿಂದಂತ ಮನುಷ್ಯ ಆದಷ್ಟು ಬೇಗ ಅವನಿಗೊಂದು ಗಂಡು ಸಂತಾನ ಆಗೋ ಹಾಗೆ ಆಶೀರ್ವಾದ ಮಾಡ್ಬಿಡಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹನುಮಣ್ಣ ಬಾಯಿ ಬಾಯಿ, ನಮ್ ಗುರುಗಳು ಆಶೀರ್ವಾದ ಮಾಡ್ತಾರೆ. ಅದು ನಿನ್ನ ಹತ್ರ ಇವೆಲ್ಲ ಏನು ಇರಬಾರ್ದು, ಕೋಲು ಕಿಲಿ ಕೈ ಏನು ಇರಬಾರ್ದು, ಆಯ್ತಾ? ಬಾಯಿ, ಈಗ ನೀನ್ ಇಲ್ಲಿ ಪದ್ಮಾಸನ ಹಾಕಿ ಕುಳಿತುಕೋ. ಅಲ್ಲಲ್ಲ, ಇಲ್ಲಿ ಬರಯ್ಯ, ಇಲ್ಲಿ ಪದ್ಮಾಸನ ಹಾಕಿ ಕುಳಿತುಕೋ. ಎಲ್ಲಿ ಕಣ್ಮುಚ್ಚು, ನಮ್ಮ ಗುರುಗಳು ಹೇಳಿಕೊಟ್ಟಾಗೆ ಹೇಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲಿ ಬಾಯಿ ತೆರೆಕಂದ? ಓಂ ನಮಃ ಶಿವಾಯ. ನಿನ್ನದೇ ಬಾಯಿ ತೆರೆ. ತೆರೆದೆ. ಬೇಗನೆ ಕುಡಿದು ಬಿಡು. ಅಯ್ಯೋ ಅಮ್ಮ, ಖಾರ ಖಾರ, ಉರಿ ಉರಿ. ಏ ಉರಿ ಉರಿ ಇನ್ಬೇಡ, ಉರಿಯುವಂತ ಮಗನೇ ಹುಟ್ಟುಬಿಡ್ತಾನೆ. ಅದರಿಂದ ನಮ್ಮ ಗುರುಗಳು ಹೇಳ್ಕೊಟ್ರಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆ ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬಲ್ಗೋ ಮಗನೇ. ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲೆಯ ನೀನು, ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು. ಶರಣು ತಾಯಿ ಶರಣು. ಯಾರದು? ಎದುರು ನನ್ನಂತಹ ಅಲ್ಪಳಿಗೆ ಶರಣು ಎನ್ನುವುದೇ? ತಾಯಿ, ತಾವೇಕೆ ಅಲ್ಪರಾದೀರಿ? ತಾವು ಈ ಕಿತ್ತೂರಿನ ಮಹಾಕಲ್ಪ, ನಮ್ಮೆಲ್ಲರ ಆಶಾಕಿರಣ. ಅದು ಹಿಂದಿನ ಮಾತಾಯಿತು. ಎದ್ದುಗಳೇ, ತಾವ್ಯಾರು? ತಾವು ಏಕೆ ಈ ಕಾರಾಗೃಹಕ್ಕೆ ಏಕೆ ಬಂದಿರುವಿರಿ? ಏನು ಹೇಳುವಿರಿ ತಾಯಿ? ಎಳೆಗರುಗಳಾದ ನಾವು ತಾಯಿ ದೇವಿಯನ್ನು ಹುಡುಕಿಕೊಂಡು ಬರೋದು ಸಹಜವಲ್ಲವೇ? ತಾವೇನು ನುಡಿಯುತ್ತಿರುತ್ತೀರಿ? ಸತ್ಯವನ್ನೇ ನುಡಿಯುತ್ತಿದ್ದೇನೆ ತಾಯಿ. ನಾಡದೇವಿಯನ್ನು ತುರಂಗವಾಸಕ್ಕೆ ತಳ್ಳಿದ ಬ್ರಿಟಿಷರ ಬಗ್ಗು ಬಡೆದು ಅವರ ಎದೆಯನ್ನು ಸಿಗಿದು ಉಕ್ಕುವ ಕೆನ್ನೆತ್ತರದಿಂದ ಕಿತ್ತೂರರಸಿಯ ಪಾದಗಳನ್ನು ತೊಳೆಯಲು ಬಂದಿದ್ದೇವೆ ತಾಯಿ. ತಾವಿನ್ನು ತಡ ಮಾಡದೆ ನಮ್ಮನ್ನು ಕೂಡ ಬೇಗನೆ ಹೊರಟು ಬನ್ನಿ. ಅಯ್ಯೋ, ನಿಮ್ಮನ್ನು ಗುರುತಿಸಲಾರದಷ್ಟು ನನ್ನ ಕಣ್ಣುಗಳು ಮಗ್ಗಾಗಿ ಹೋಗಿವೆ. ನನ್ನ ಸೊಸೆ ವೀರವ ದೂರಾದ ನಂತರ ನನ್ನ ವಂಶದ ಕುಡಿ ರಾಜಕುಮಾರನ ಅಗಲಿಕೆಯ ವಿರಹದಿಂದ ಈ ಮೃದು ಹೃದಯ ನೊಂದು ಬೆನ್ನಾಗಿ ಹೋಗಿದೆ. ನನ್ನಣ್ಣಂದಿರ ಹೃದಯವರ್ತಿಗಳಂತಿರುವ ತಾವ್ಯಾರು ಹೇಳಿ? ನಾವು ತಾಯಿ ಕಿತ್ತೂರರಸಿಯ ಕಿಂಕರರು, ಸಂಗೊಳ್ಳಿ ರಾಯಣ್ಣ. ಚನ್ನಬಸವ. ಓ ಕಂದಗಳ ಚನ್ನಬಸವ ರಾಯಣ್ಣ, ಕಿತ್ತೂರ ಪ್ರಜೆಗಳೆಲ್ಲರೂ ಕ್ಷೇಮವೇ? ಕ್ಷೇಮವೆಲ್ಲಿಯದು ತಾಯಿ. ತಮ್ಮ ಆಳ್ವಿಕೆಯಲ್ಲಿ ಬೇಡಿದರೆ ಬೊಗಸೆಗಟ್ಟಲೆ ಹೊನ್ನದಾನ ನೀಡುತ್ತಿದ್ದ ನಿಮ್ಮ ಪ್ರಜೆಗಳು ಇಂದು ಪರದೇಶಿ ಪರಂಗಿಯರ ಆಳ್ವಿಕೆಯಲ್ಲಿ ಇಡೀ ಅನ್ನಕ್ಕಾಗಿ ಕೈ ಚಾಚುತ್ತಿದ್ದಾರೆ. ಇಡೀ ಅನ್ನಕ್ಕಾಗಿ ಕೈ ಅಯ್ಯೋ, ನನ್ನ ಪ್ರಜೆಗಳಿಗೆ, ಕಿತ್ತೂರ ಪ್ರಜೆಗಳಿಗೆ ಇಂತಹ ದುಸ್ಥಿತಿ ಬಂತೆ. ಅಯ್ಯೋ ಗುರು ಸಿದ್ದೇಶ್ವರ. ಮಹಾರಾಣಿ, ತಾವು ಚಿಂತಿಸಬೇಡಿ. ಭುವನೇಶ್ವರಿಯ ಪಾದ ಸಾಕ್ಷಿಯಾಗಿ ಕಿತ್ತೂರನ್ನಾಳಿದ ಮಹಾದೇವಿ ರಾಣಿ ಚೆನ್ನಮ್ಮನವರ ಚರಣ ಸಾಕ್ಷಿಯಾಗಿ ಬ್ರಿಟಿಷ್ ಕಂಪನಿ ಸರ್ಕಾರವನ್ನು ನಿರ್ನಾಮ ಮಾಡಿ ಯುವರಾಜರನ್ನು ಪಕ್ಕದಲ್ಲಿ ಕೂರಿಸಿ ಸ್ವಾತಂತ್ರ್ಯ ಗೀತೆಯನ್ನು ಹಾಡುತ್ತೇವೆ. ರಾಯಣ್ಣ, ಕನ್ನಡಿಗರ ಕಲಿತನವನ್ನು ಪರಂಗಿಯರಿಗೆ ತೋರಿಸಿ ಕಿತ್ತೂರಿನಿಂದ ಮಾತ್ರವಲ್ಲ ಇಡೀ ಭಾರತದಿಂದಲೇ ಓಡಿಸುತ್ತೇವೆ ತಾಯಿ. ಸ್ವಾತಂತ್ರ್ಯದ ಪತಾಕೆಯನ್ನು ದಿಗಂತದಲ್ಲಿ ಹಾರಿಸುತ್ತೇವೆ. ರಾಯಣ್ಣ,
ನೀನು ಸಾಮಾನ್ಯ ತರುಣನಲ್ಲ, ಈ ಕಿತ್ತೂರಿನ ಆಶಾ ಕಿರಣ. ಅದು ಅಲ್ಲಿ ಸತ್ತು ಕಾವಲುಗಾರರು ಬರುವಂತಿದೆ, ಬೇಗ ಇಲ್ಲಿಂದ ಹೊರಡಿ. ಬರಲಿ ಬಿಡಿ ತಾಯಿ, ಕನ್ನಡಿಗರ ಕಲಿತನದ ಪೆಟ್ಟನ್ನು ಅವರು ಉಣ್ಣಲಿ. ಹಠ ಮಾಡಬೇಡ ರಾಯಣ್ಣ, ಬೇಗ ಇಲ್ಲಿಂದ ಪಾರಾಗಿ. ಏನು ಹೇಳುವಿರಿ ತಾಯಿ? ಹೆತ್ತ ತಾಯಿಯನ್ನು ಮೃತ್ಯುವಿಗೆ ತುತ್ತಾಗಿಸಿ ಕುತ್ತಿನಿಂದ ಪಾರಾಗುವ ಮತಿಗಳು ಮಕ್ಕಳೆಂದು ತಿಳಿದಿರ ನಮ್ಮನ್ನು. ಅಯ್ಯೋ ಗುರುಸಿದ್ದೇಶ್ವರನ ಆಣೆ, ನನ್ನ ಆಣೆ, ದಯವಿಟ್ಟು ಇಲ್ಲಿಂದ ಪಾರಾಗಿ. ತಾಯಿ, ಶಿರಸಾವಹಿಸಿ ಪಾಲಿಸುತ್ತೇನೆ. ನಿಜವ ಬಸವ? ನಡೆ. ಕಿತ್ತೂರಿನ ಮೇಲೆ ಹಾರಾಡುತ್ತಿರುವ ಪರದೇಶಿ ಪರಂಗಿಯರ ಪತಾಕೆಯನ್ನು ಕೆಳಗಿಳಿಸಿ ಕನ್ನಡಾಂಬೆಯ ಪತಾಕೆಯನ್ನು ಹಾರಿಸಿದ ನಂತರವೇ ನಾವು ಮತ್ತೆ ತಾಯಿಯ ದರ್ಶನವನ್ನು ಮಾಡೋಣ. ನುಡಿದಂತೆ ನಡೆಯೋಣ. ರಾಯಣ್ಣ, ಚನ್ನಬಸವ, ರಾಯಣ್ಣ, ನಿನ್ನ ಅಪ್ರತಿಮವಾದ ದೇಶ ಪ್ರೇಮವನ್ನು ಕಾಣಲೋಸುಕವಾಗಿಯೇ ಉಳಿದಿದ್ದೇನೆ. ರಾಯಣ್ಣ, ನೀನು ಈ ದೇಶದ ಆಶಾ ಕಿರಣ, ಕಿತ್ತೂರನ್ನು ಕಾಪಾಡುವ ಹೊಣೆ ನಿನ್ನದು. ಚನ್ನಬಸವ, ರಾಯಣ್ಣ, ಸತ್ಯದ ಕಣ್ಣಾಗಿ, ಧರ್ಮದ ತವರಾಗಿ, ಕರುನಾಡ ಕಲಿಗಳಾಗಿ ಬಾಳಿ. ದಯಮಾಡಿ ಹೋಗಿ ಬನ್ನಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಹೋಗಿ ಬನ್ನಿ. ರಾಯಣ್ಣ, 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 ಇಡೀ ಇಂಡಿಯಾವನ್ನೇ ಅಲ್ಲಾಡಿಸಿದ ನಮ್ಮ ಕಂಪನಿಯನ್ನೇ ಅಲ್ಲಾಡಿಸುತ್ತಿದ್ದಾನೆ ಈ ರಾಯಣ್ಣ. ನಾನ್ಸೆನ್ಸ್. ಮೊನ್ನೆ ತಾನೇ ಶಾಂತಿಗಾಮಿ ಬೀಡಿ ಖಾನಾಪುರಗಳ ಚಾಲಕು ಕಚೇರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ನಮ್ಮ ಹಚ್ಚಾರು ಸೋಲ್ಜರ್ಗಳನ್ನು ಕೊಂದು ಹಾಕಿದ್ದಾನೆ. ವಾಶಲಾಯಿತು. ಕೂದಾಡಿದ ಕಿತ್ತೂರು ನಮ್ಮ ಕೈವಶವಾಯಿತು. ಆ ರಾಣಿ ಚೆನ್ನಮ್ಮ ಸಹ ನಮ್ಮ ಶರಣನೆ ಸೇರಿದಳು. But a simple man, ರಾಯಣ್ಣ ನಮಗೆ ಆಟ ಕೊಡುತ್ತಿದ್ದಾನೆ. ವಾಶಲಾಯಿತು. ಆ ಶಾಂಗೇರಿ ರಾಯಣ್ಣನನ್ನು ಹಿಡಿದು ಕಟ್ಟವರಿಗೆ ನಮ್ಮ ಸರ್ಕಾರದಿಂದ 1,000 ಪೌಂಡ್ ಅನ್ನು ದೊಡ್ಡ ಬಹುಮಾನವಾಗಿ ಕೊಡುತ್ತಾರೆ ಎಂದು ಡಂಗುರ ಹಾಕಿಸು. Do it now. Yes, sir. ಶರಣ. ಓಹ್, ವೆಲ್ಕಮ್ ಗೌಡ. ವೆಲ್ಕಮ್, 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 ವೆಲ್ಕಮ್ ಗೌಡ. ವೆಲ್ಕಮ್. ಕಮ್ ಆನ್, ಟೇಕ್ ಯುವರ್ ಸೀಟ್. ಪರವಾಗಿಲ್ಲ ಬಿಡಿ ಸಾಹೇಬ್ರ. ನೋ 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 ನೋ, ನೀವು ನಮ್ಮ ಯಾ ಇದ್ದೀರಾ, ಕುಳಿತುಕೊಳ್ಳಿ. ನೋ ಸಾರಿ, ಯಾ ಅಂದ್ರೆ ಗೆಳೆಯ ಇದ್ದೀರಾ. ಫ್ರೆಂಡ್. ಗೆಳೆಯ ಅಂದ್ರ ತುಂಬಾ ದೊಡ್ಡ ಮಾತು ನೋಡಿ ಸಾಹೇಬ್ರ. ತಮ್ಮ ಹತ್ರ ಒಂದು ಗುಡ್ಡಿನ ವಿಚಾರ ಮಾತಾಡಕ್ಕೆ ಅಂತ ಬಂದಿದೀವ್ರಿ ಸಾಹೇಬ್ರ. ವಾಟ್ ಸೀಕ್ರೆಟ್ ಮಾತು? ತುಂಬಾ ಗುಟ್ಟಿನ ವಿಚಾರ ಇದ್ದಾನ? ಹೌದ್ರಿ ಸಾಹೇಬ್ರ, ತುಂಬಾ ಗುಟ್ಟಿನ ವಿಚಾರ. Tell me first. ನೋಡ್ರಿ ಕಲೆಕ್ಟರ್ ಸಾಹೇಬ್ರ, ಇವರು ಸಂಗೊಳ್ಳಿ ಸಾಲ್ಗೋ ವೀರಪ್ಪನವರು ಅಂತ ತಮ್ಮ ದರ್ಶನ ಮಾಡಕ್ಕೆ ಅಂತ ಬಂದಿದ್ದಾರೆ. ನಮಸ್ಕಾರ ದೇವರು. ವೆಲ್ಕಮ್. ಅಯ್ಯೋ, ಆ ರಾಯಣ್ಣನ ಕಾಟ ತಾಳಾದೇನೆ
ಅವನ್ ಕಷ್ಟನ ತಮ್ಮ ಹತ್ರ ತೋಡ್ಕೊಳ್ಳಿಕ್ ಬಂದಿದ್ದಾನ್ರಿ ಸಾಹೇಬ್ರ. ವಾಚ್ ರಾಯಣ್ಣ ನಿಮಗೆ ಚಿತ್ತಾನ? ಹೌದ್ರಿ ಸಾಹೇಬ್ರ, ಜನಗಳ ತಲೆ ಬಡಿದು ದರೋಡೆ ಮಾಡ್ಲಿಕ್ಕತ್ತಾನ್ರಿ. ಹುಡುಗರು ಗುಂಪು ಕಟ್ಕೊಂಡು ಲೇವಡಿ ಮಾಡ್ತಾನ್ರಿ. ಬಡವರನ್ನ ಬೆದಸ್ತಾನ, ಸಾವುಕಾರನ್ನ ಸಾಯಿಸ್ತಾನ. ನಾವೆಲ್ಲ ಊರಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಂಗೇ ಇಲ್ರಿ ಸಾಹೇಬ್ರ. ವಾಚ್ ಆ ರಾಯಣ್ಣ ಹೀಳುವಾಗಿ ಹಿಂದೂಗಳನ್ನೇ ಕಾಲುತ್ತಿದ್ದಾನ? ವಾಟ್ ಎ ಕ್ರೂಯಲ್ ಮ್ಯಾನ್. ಅದಕ್ಕೆ ಅಲ್ವರ ನಮ್ಮನ್ನ ಮುಂದುಗಳು ಅಂದೇನೆ ಹಿಂದೂಗಳು ಅಂತ ಕರೆಯೋದು. ಮಿಸ್ಟರ್ ವೀರಪ್ಪಗೌಡ, ನಿಮಗೆ ಆ ರಾಯಣ್ಣ ಇರುವ ಜಾಗ ಗೊತ್ತಿದೆ ತಾನೆ? ಹೆಂಗಿ ಸಾಹೇಬ್ರ, ಹಾಗಂದ್ರೆ ಈ ಹುಲಿಗೆ ಸಂಗೊಳ್ಳಿಯ ಗಲ್ಲಿಗಳು ಮಾತ್ರ ಅಲ್ಲ ರೀ, ಇಲಿಗಳ ಬಿಲನು ಗೊತ್ತು ರೀ. ವೆರಿ ಗುಡ್, ವೆರಿ ಗುಡ್. ಹಾಗಾದರೆ ನೀವು ಆ ರಾಯಣ್ಣನನ್ನು ನಮ್ಮ ಕಂಪನಿಗೆ ಹಿಡಿದು ಕೊಡಿ. ನಿಮಗೆ ನಮ್ಮ ಕಂಪನಿಯಿಂದ ದೊಡ್ಡ ಬಹುಮಾನ ಕೊಡುತ್ತಾನೆ. ಅದು ನನ್ನೊಬ್ಬನಿಂದ ಸಾಧ್ಯವಿಲ್ರಿ. ನಮ್ಮ ಗೌಡ ಲಕ್ಕಪ್ಪನವರು ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಗನ್ನದಲ್ಲಿ ಹಿಡಿದು ಮಿಸ್ಟರ್ ಲಕ್ಕಪ್ಪಗೌಡ, ನೀವು ಸ್ವಲ್ಪ ಮೆಣಸು ಮಾಡಿ. ನಿಮಗೆ ನಮ್ಮ ಶೋಧಗಳನ್ನು ಸಹಾಯಕ್ಕೆ ಕೊಡುತ್ತಾರೆ ಹಾಗೂ ನಮ್ಮ ಕಂಪನಿಯಿಂದ ನಿಮಗೆ ಬಹುಮಾನವನ್ನು ಕೊಡುತ್ತಾನೆ. ಒಟ್ಟಾರೆ ನೀವು ಆ ರಾಯಣ್ಣನನ್ನು ನಮ್ಮ ಕಂಪನಿಗೆ ಹಿಡಿದು ಕೊಡಿ. ಆಗ್ಲಿ ಸಾಹೇಬ್ರ, ಎಲ್ಲ ತಮ್ಮ ಆಶೀರ್ವಾದ. ತಾವ್ ಹೇಳುದೇ ವೇದವಾಕ್ಯ. ತಾವು ಕಾಲಲ್ಲಿ ತೋರಿಸಿದ್ದನ್ನ ಕಣ್ಣಿಗೆ ಹೊತ್ಕೊಂಡು ಕೈಯಲ್ಲಿ ಮಾಡಿ ತೋರಿಸ್ತೀವಿ ಸಾಹೇಬ್ರೆ. ಹಾಗೆ ನಮ್ಮ ಆಸೆ ಮಾತ್ರ ಈಡೇರಿಸ್ಬಿಡಿ. ಎಸ್ ಎಸ್, ನಿಮ್ಮನ್ನು ಸಂಗೊಳ್ಳಿಯ ಮಶಲದಲ್ಲೇ ಕೂರಿಸುತ್ತಾನ. ಅಯ್ಯೋ ಮತನ ಅಂತಾರಲ್ರಿ, ಸಿಂಹಾಸನ ಅಂತ ಕೇಳ್ರಿ. ಅಯ್ಯಯ್ಯೋ ಸಾಹೇಬ್ರ, ಅದು ಮಸಾಣ ಅಲ್ಲ ರೀ, ಸಿಂಹಾಸನ. ನೀವು ನಮ್ಮನ್ನ ಅಲ್ಲಿ ಕೂರಿಸ್ಬಿಟ್ರೆ ಸಾಯೋ ತನಕ ನಿಮ್ ಪಾಸೇವೆ ಮಾಡ್ಕೊಂಡಿರ್ತೀವ್ರಿ ಸಾಹೇಬ್ರ. ಎಸ್ ಎಸ್, ನಿಮ್ಮನ್ನು ಅದರಲ್ಲೇ ಕೂರಿಸುತ್ತಾನ. ಕ್ಯಾಪ್ಟನ್, ಇವರಿಗೆ ಕಾಫಿಯನ್ನು ತಗೊಂಬ. ಕಾಫಿ ಅಂತಾರಲ್ರಿ, ಇದನ್ ಕೇಳ್ರಿ. ಅಯ್ಯಯ್ಯೋ ಸಾಹೇಬ್ರ, ಕಾಫಿ ಗಿಫಿ ಎಲ್ಲ ಏನು ಬೇಡ ರೀ. ಅದೇ ಅವತ್ ಕೊಟ್ಟಿದ್ರಲ್ಲ ತಲೆ ತಿರುಗುದು ಬಾಂಡ್ಲಿ, ಅದನ್ನ ದಯಪಾಲಿಸಿದೇವ್ರೆ. ಬಾಂಡ್ಲಿ? ನೋ 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 ನೋ, ಅದು ನಮ್ಮ ದೇಶದ ಬ್ರಾಂಡ್ ಇದನ್ನ. ಅದು ಕ್ಯಾಪ್ಟನ್, ಇವರಿಗೆ ಬ್ರಿಂಗ್ 2 glasses with bottles. ಓಕೆ? ಎಸ್ ಸರ್. ಬನ್ನಿ ನಾವು ರೂಮಿಗೆ ಹೋಗಿ ಪಾರ್ಟಿ ಮಾಡುವ. ಓಕೆ 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 ಭಾರತಾಂಬೆಯ ಸುತೆಯಾದ ಕನ್ನಡಾಂಬೆಯ ಕರಳ ಕುಡಿಗಳೇ, ಇಂದು ನಮ್ಮ ಕಿತ್ತೂರಿನ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬೆಳೆದಿಡುವಂತಹ ದಿನ. ನಾಡಾರಿಗಳಾದ ಪರಂಗಿಯರು ನಾಡನ್ನು ಕಬ್ಬಳಿಸಿ ಕನ್ನಡಿಗರನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಳ್ಳಲು ಹವಣಿಸುತ್ತಿರುವ ಕಾಲದಲ್ಲಿ ಕನ್ನಡದ ಶಕ್ತಿಗಳೆಲ್ಲ ಒಂದುಗೂಡಿ ಮುಂದೆ ಬಂದಿರುವುದು ನಮಗೆ ಬಹಳ ಹೆಮ್ಮೆಯನ್ನುಂಟು ಮಾಡಿದೆ. ಆದರೆ ನಾವಿಷ್ಟಕ್ಕೆ ಸಂತೃಪ್ತರಾಗುವಂತಿಲ್ಲ. ತಾಯಿ ಚೆನ್ನಮ್ಮನವರ ಬಿಡುಗಡೆಯಾಗಬೇಕು. ಧಾರವಾಡದ ಸೆರೆಯಲ್ಲಿರುವ ಯುವರಾಜರಿಗೆ ಪಟ್ಟಾಭಿಷೇಕವಾಗಬೇಕು. ಇನ್ನು ಕಿತ್ತೂರಿನ ಮೇಲೆ ಹಾರಾಡುತ್ತಿರುವ ನೆತ್ತರದಾದ ಪತಾಕೆಯನ್ನು ಕಿತ್ತರಿದು ಕನ್ನಡಾಂಬೆಯ ಪತಾಕೆಯನ್ನು ಹಾರಿಸಬೇಕು. ಈ ನನ್ನ ಮನವಿಗೆ ತಾವೆಲ್ಲರೂ ಮನಮಾಡುವಿರಾ? ನಾವೆಲ್ಲರೂ ಸಿದ್ಧ, ನಾವೆಲ್ಲರೂ ಸಿದ್ಧ, ನಾವೆಲ್ಲರೂ ಸಿದ್ಧ. ಹೊರೆ ನನ್ನ ಬಂಧುಗಳೇ, ನಾಳೆಯೇ ಧಾರವಾಡದ ಕಲೆಕ್ಟರ್ ಚಾಪ್ಲಿನ್ನ ಮೇಲೆ ಬಂಡಾಯವೆಸಗಬೇಕು. ನಮ್ಮ ತನುವಿನಲ್ಲಿ ಒಂದು ರಕ್ತದ ಹನಿ ಇರುವ ತನಕ ನಾವು ಕಿತ್ತೂರಿಗಾಗಿ ಹೋರಾಟ ನಡೆಸಲೇಬೇಕು. ಕಿತ್ತೂರ ನಾಡಿಗೆ ಜಯವಾಗಲಿ, ರಾಣಿ ಚೆನ್ನಮ್ಮನಿಗೆ ಜಯವಾಗಲಿ, ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ.
ನಾವಿಬ್ಬರು ಈಗ ಹೋಗಿ ಪಡೆಗಳೊಂದಿಗೆ ಆ ಖಜಾನೆಯನ್ನು ಒಡೆಯಬೇಕು. ನಡೆ, ನಾವು ಪಡೆಗಳೊಂದಿಗೆ ಹೋಗೋಣ. ನಮಗೆ ಹಣದ ವ್ಯವಸ್ಥೆ. ಎಷ್ಟರ ಕಾರ್ಯ ಮಿತ್ರ, ಗುಂಪಿನೊಂದಿಗೆ ನಾನೇ ಹೋಗಿ ಬರುತ್ತೇನೆ, ನೀನು ವಿಶ್ರಾಂತಿ ಪಡೆ. ನೀವಿಬ್ಬರೂ ಹೋಗುವುದು ಬೇಡ, ನಾನೇ ಹೋಗಿ ಬರುತ್ತೇನೆ ಮಿತ್ರ. ಹೋಗಿ ಬಾ ಚೆನ್ನಬಸವ, ಹೋಗಿ. ಗೆಳೆತನ ಅಂದ್ರೆ ಇದಪ್ಪ. ಮಿತ್ರ, ಹೋಗಿ ಬಾ, ನಿನಗೆ ಮಂಗಳವಾಗಲಿ. ಗೆಳೆತನ ಅಂದ್ರೆ ಇದಪ್ಪ. ಗೆಳೆತನ ಅಂದ್ರೆ ಹೀಗಿರ್ಬೇಕು. ರಾಯಣ್ಣ ಚೆನ್ನಬಸವನೆಂದರೆ ಸಾಮಾನ್ಯನಲ್ಲ, ಹಿಡಿದ ಕಾರ್ಯ ಕೈಗೂಡಿಸಿಕೊಂಡು ಬರುವ ಛಲಗಾರನವನು. ಇದೇಕೆ ನಿಂತೇ ಇದೆಯಾ? ಕುಳಿತುಕೋ. ಮಿತ್ರ, ನನಗೆ ಬಹಳ ಹಸಿವಾಗುತ್ತಿದೆ, ತಡೆಯಲಾಗುತ್ತಿಲ್ಲ. ಬೇಗನೆ ನನಗೆ ಏನಾದರೂ ಉಣ್ಣಲು ಕೊಡು. ರಸದ ಒತ್ತಡವೇ ಸಿದ್ಧವಿರುವುದು. ಇರೋ ತರುತ್ತೇನೆ. ಇದೇನು ಈ ಕತ್ತಿ ಗುರಾಣಿ ಇವುಗಳನ್ನೆಲ್ಲ ಇಂದಾದರೂ ದೂರ ಎಸೆದು ನೆಮ್ಮದಿಯಿಂದ ಇರಬಾರದೆ? ಲಕ್ಕಪ್ಪ ಗೌಡ, ನಾನು ಇವುಗಳನ್ನು ಬಿಟ್ಟರು ಇವು ನನ್ನನ್ನು ಬಿಡುವಂತಿಲ್ಲ ಮಿತ್ರ. ನಿಜ ನಿಜ. ಎಲ್ಲಿ ಅವುಗಳನ್ನು ಕೊಡು. ಈಗ ಊಟ ಮಾಡಬಹುದು. ಮಿತ್ರ, ನೀವು ಜೊತೆಗೆ ಕೂರಬಹುದಲ್ಲ? ಮುಂಚೆ ವಿಜಯೋತ್ಸವದ ಸುಸಂದರ್ಭದಲ್ಲಿ ಸಂಗೊಳ್ಳಿಯ ಸಾಹಸಿಗೆ ನಾನೇ ನನ್ನ ಕೈಯಾರೆ ಉಣಬಡಿಸಬೇಕು. ಇಲ್ಲಿ ಈ ಪೇಡೆಯಂತೆ ನಿನ್ನ ಜೀವನವು ಮಧುರವಾಗಿರಲಿ. ಮಿತ್ರ, ಇನ್ನಷ್ಟು ಹುಗ್ಗಿ ಬಡಿಸಿದೆಯಾ? ಹುಗ್ಗಿ ಬೇಕಾ? ಹುಗ್ಗಿ ನೆಲೆ ಇತ್ತವರ ಕೋಳಂತೆ ಕೊಯ್ಯುವ ದ್ರೋಹಿ, ನಿಲ್ಲು, ನಿನ್ನ ನೀಗಲೇ ಸೇರಿಬೇಡ. ಎಲ್ಲವೋ ಮಂಗಗಳಿರ ಹಿಡಿದು ಬಂಧಿಸಿರ ಇವನನ್ನು. ಹೇಗೆ ಗೌಡ, ಲಕ್ಕಪ್ಪ ಗೌಡನ ಸಾಮೋಪಾಯ. ವಿಶ್ವಾಸದ್ರೋಹಿ, ಕನ್ನಡಾಂಬೆಯ ಹೊನ್ನ ಗರ್ಭದಲ್ಲಿ ಜನಿಸಿ ಆಕೆಯ ಎದೆಹಾಲನ್ನು ಉಂಡು ಕರುನಾಡ ಮಣ್ಣಿನ ಮೇಲೆ ಮೆರೆದು ಇಂದು ಹಡೆದವನನ್ನೇ ಪರದೇಶಿಯಾಗಿಸಿದೆಯಾ? ಚಾಂಡಾಲ, ಲಕ್ಕಪ್ಪನವರ, ನೀನು ನಿಜವಾದ ಕನ್ನಡಿಗನೇ ಆದಲ್ಲಿ ಕತ್ತಿ ಹಿಡಿದು ನನ್ನೊಂದಿಗೆ ಹೋರಾಟ ನಡೆಸಿ ಗೋಮುಖ ವ್ಯಾಘ್ರನಾದ ನಿನ್ನನ್ನು ಖಂಡವಾಗಿ ತುಂಡರಿಸಿ ಭೂದೇವಿಗೆ ಲಕ್ಷಾಭಿಷೇಕವನ್ನೇ ಮಾಡು. ಮುಚ್ಚು ಬಾಯಿ, ಕೊತ್ತಿನ ಮಗನೇ. ಸಾವಿನ ಸೆರೆಯಲ್ಲಿದ್ದರೂ ವೀರಾವೇಶದ ಮಾತನಾಡುತ್ತಿರುವೆಯಾ? ಕೇಳ ನಾಯ, ವೀರತನ ಎಂಬುದು ಕನ್ನಡಿಗರ ಹುಟ್ಟುಗುಣ. ನಮ್ಮ ಜನ್ಮಭೂಮಿಯ ಮೇಲೆ ಸಾಕ್ಷಾತ್ ಯಮನೆಯ ದಂಡೆತ್ತಿ ಬಂದರು ಅವನ ಕಟ್ಟವನ್ನು ಹಿಡಿದೆಳೆದು ಬಡಿದಾಡುವ ಕಟ್ಟುಗಲಿಗಳು ನಾವು. ಬ್ರಿಟಿಷರ ಪುಂಡಾಟಕ್ಕೆ ಬೆದರುವ ಹೇಳುಗಳಲ್ಲ ಕನ್ನಡಿಗರು. ಕನ್ನಡಿಗರು
ಬನ್ನಿ ಸಾಹೇಬ್ರ ಬನ್ನಿ ನೋಡಿ ಸಂಗೊಳ್ಳಿಯ ಸಿಂಹವನ್ನು ಹೇಗೆ ಬಂಧಿಸಿ ಮೃತ್ಯು ಪಂಜರದಲ್ಲಿಟ್ಟಿದ್ದೇನೆ. ವೆರಿ ಗುಡ್ ಲಕ್ಕಪ್ಪ ಗೌಡ, ವೆರಿ ಗುಡ್. ನಮ್ಮ ಕಂಪನಿಯನ್ನು ಅಲ್ಲಾಡಿಸಿ ನಮ್ಮ ಸಹಜಗಳನ್ನು ಕೊಂದು ನಮ್ಮ ತಾಲೂಕು ಕಚೇರಿಗಳಿಗೆ ಬೆಂಕಿ ಇಟ್ಟ ರಾಯಣ್ಣ ನೀನೇ ತಾನೇ? ಯಾರ ಹೆಸರನ್ನು ಕೇಳಿದರೆ ಆಂಗ್ಲರಿಗೆ ಕಣ್ಣಿಗೆ ನಿದ್ದೆ ಬಾರದು, ಮನಕ್ಕೆ ನೆಮ್ಮದಿ ಇಲ್ಲದೆ ಬಿರುಗಾಳಿಗ ಸಿಕ್ಕಿದ ತರಗೆಲೆಗಳಂತೆ ಕರಗಾಡುತ್ತೀರಾ? ಆ ವೀರ ಕನ್ನಡಿಗ ರಾಯಣ್ಣ ನಾನೇ, ನಿಮ್ಮ ಪಾಲಿನ ಯಮ ಸಂಗೊಳ್ಳಿ ರಾಯಣ್ಣ. ನಿಂತು ಬಾಯಿಗೆ ಬಂದಂತೆ ಮಾತನಾಡುವೆಯ? ತಲೆಬಾಗಿ ಶರಣು ಮಾಡು ಅವಿವೇಕಿ. ಪರಂಗಿ ಸಾಹೇಬ ಇಲ್ಲಿ ಕೇಳು. ಸಾಹೇಬ, ಅದು ನಮ್ಮ ಅಜನ್ಮ ಸಿದ್ಧ ಹಕ್ಕು. ನನ್ನ ತಲೆ ಹಿರಿತನಕ್ಕೆ ಬಾಗದು, ನಿಮ್ಮಂತ ಹೇಡಿಗಳಿಗೆಂದು ಬಾಗದು. ನಮ್ಮ ನೆಲದಲ್ಲಿ ನಿಂತು ನಮ್ಮ ಅನ್ನವನ್ನುಂಡು ನಮ್ಮನ್ನೇ ದಂಡಿಸುವೆಯ? ಕ್ಯಾಪ್ಟನ್, ಇವನಿಗೆ ನಮ್ಮ ಕಂಪನಿ ಸರ್ಕಾರದ ಆರ್ಡರನ್ನು ಓದಿ ತಿಳಿಸು. ನಮ್ಮ ಕಂಪನಿ ಸರ್ಕಾರದ ವಿರುದ್ಧವಾಗಿ ಬಂಡಾಯ ಎದ್ದು ಅಪಾರವಾದ ಕಷ್ಟ ನಷ್ಟವನ್ನುಂಟು ಮಾಡಿದ ರಾಯಣ್ಣನೀಗ ಅಪರಾಧಿ ಸ್ಥಾನದಲ್ಲಿದ್ದಾನೆ. ಎಲ್ಲ ವಿಚಾರವನ್ನು ಬಲ್ಲ ನಮ್ಮ ಧಾರವಾಡ ಜಿಲ್ಲಾ ಕಲೆಕ್ಟರ್ ಚೋಪ್ಲಿನ್ ಸಾಹೇಬರು ಕಂಪನಿ ಸರ್ಕಾರದ ಅಪ್ಪಣೆಯ ಮೇರೆಗೆ ದೇಶದ್ರೋಹಿ ರಾಯಣ್ಣನಿಗೆ ನೇಣು ಹಾಕಲು ಆಜ್ಞೆ ಮಾಡಿರುತ್ತಾರೆ. Come on, let's take him to the execution area. ಅಪರಾಧಿ ರಾಯಣ್ಣ, ನಿನ್ನ ಕೊನೆ ಆಶೆ ಏನಾದರೂ ಇದ್ದರೆ ತೀರಿಸಬಹುದು. ನಮ್ಮ ಕಂಪನಿ ಅದನ್ನು ಈಡೇರಿಸುತ್ತದೆ. ಇದೆ, ನನಗಂತೂ ಮಹದಾಸೆ ಇದೆ. ಭಾರತದ ಶಕ್ತಿಗಳೆಲ್ಲ ಒಂದುಗೂಡಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ನುಚ್ಚು ನೂರು ಮಾಡುವ ಭವ್ಯ ದೃಶ್ಯವನ್ನು ನೋಡುವ ಆಸೆ ಇದೆ ನನಗೆ. ಸಾಹೇಬ, ಇಲ್ಲಿ ಕೇಳು. ತಕ್ಕಡಿ ಹಿಡಿದು ತುತ್ತಿನ ಅನ್ನಕ್ಕಾಗಿ ಕೈಯೊಟ್ಟಿ ಬಂದ ತತ್ತಿನ ಮಕ್ಕಳಾದ ನೀವು ಮುಗ್ಧರಾದ ಭಾರತೀಯರನ್ನು ಮೋಸದ ಬಲೆಯೊಟ್ಟಿ ಸೆರೆಹಿಡಿಸಿರಿ. ಚಾಪ್ಲಿನ್ ಸಾಹೇಬ, ಇಲ್ಲಿ ಕೇಳು. ಯೋಗ್ಯರಾದ ಕನ್ನಡಿಗರಿಗೆ ಬಂದಿರುವ ಈ ಆಪತ್ತು, ಅಯೋಗ್ಯರಾದ ಆಂಗ್ಲೇಯರಿಗೆ ಬಂದಿರುವ ಈ ಸಂಪತ್ತು, ಈ ಎರಡು ಒಪ್ಪತ್ತು ಬ್ರಿಟಿಷ್ ಸಾಮ್ರಾಜ್ಯ ಒಂದು ದಿನ ನುಚ್ಚು ನೂರಾಗೇ ಆಗುತ್ತದೆ. ಭಾರತಾಂಬೆಗೆ ಸ್ವಾತಂತ್ರ್ಯವು ಲಭಿಸಿಯೇ ಲಭಿಸುತ್ತದೆ. ನಾನಾಡಿದ ಈ ಮಾತು ಕಿತ್ತೂರ ದೇವಿಯ
ಕಿತ್ತೂರ ಮಣ್ಣಿನ ಋಣವನ್ನು ತೀರಿಸಿದೆಯ ಅಮರನಾಗಿ ಪ್ರಾಣಾರ್ಪಣೆ ಮಾಡಿದೆಯ ರಾಯಣ್ಣ ರಾಯಣ್ಣ ಸಂಗೊಳ್ಳಿ ರಾಯಣ್ಣ. ಇಲ್ಲಿಗೆ ನಾಟಕ ಮುಗಿಯಿತು. ಸಂಗೊಳ್ಳಿ ರಾಯಣ್ಣ ನಾಟಕವು ಮೈತ್ರಿ ಮಹಿಳಾ ಮಂಡಲ ವತಿಯಿಂದ ಅತ್ಯದ್ಭುತವಾಗಿ ಪ್ರದರ್ಶನಗೊಂಡೈತೆ. ಇವರೆಲ್ಲರೂ ಜೋರಾದ ಒಂದು ಚಪ್ಪಾಳೆ ಬರಲಿ. ಮೈತ್ರಿ ಮಹಿಳಾ ಮಂಡಳಿಯವರು ಒಂದೆರಡು ಮಾತಾಡ್ತಾರೆ. ಎಷ್ಟು ವಿಪರ್ಯಾಸ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಗೊತ್ತಿದೆಯಾ ಯಾರಿಗಾದ್ರು? ಆಗಸ್ಟ್ 15. ಅವನನ್ನು ನೇಣಿಗೆ ಹಾಕಿದ್ದು ಜನವರಿ 26. ನೋಡಿ ಎಷ್ಟು ವಿಪರ್ಯಾಸ ಅಲ್ವಾ. ಸೊ ಧನ್ಯವಾದಗಳು. ಈಗ ಇದು ಚನ್ನಬಸವ ಬಿಚ್ಚುಗತ್ತಿ ಚನ್ನಬಸವನಾಗಿ ರುದ್ರಣ್ಣ, ಕಾವಲುಗಾರನಾಗಿ ಶೈಲಜಾ, ಕ್ಯಾಪ್ಟನ್ ಆಗಿ ಶೈಲಾ ಸತೀಶ್, ರಾಣಿ ಚೆನ್ನಮ್ಮನಾಗಿ ಸ್ವರ್ಣಗೌರಿ, ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಆಗಿ ವೀಣಾ ಪ್ರಹ್ಲಾದ್, ಸಂಗೊಳ್ಳಿ ರಾಯಣ್ಣನ ಪಾತ್ರಧಾರಿ ಶೋಭಾ ಮಂಜುನಾಥ್, ಹಾಗೂ ಹನುಮಣ್ಣನಾಗಿ ಸುಮಾ ರವೀಂದ್ರ, ಲಕ್ಕಪ್ಪ ಗೌಡನಾಗಿ ಪ್ರಭಾಪುಟ್ಟ ಸ್ವಾಮಿ, ಗುರುವಯ್ಯನಾಗಿ ದಿವ್ಯಾ ಸುರೇಶ್, ಶಾನುಭೋಗ ವೀರಪ್ಪನಾಗಿ ಕಮಲಾ ಶೇಖರ್. ಈ ನಾಟಕವನ್ನು ನಿರ್ದೇಶನ ಮಾಡಿದ್ದು ನಾನೇ, ನಂದಿನಿ ದೇವಿ. ಇಲ್ಲಿ ನಾಟಕವನ್ನು ಪ್ರಸ್ತುತಪಡಿಸೋದಕ್ಕೆ ನಮಗೊಂದು ಅವಕಾಶವನ್ನು ಕೊಟ್ಟಿದ್ದ ಈ ಸ್ನೇಹ ಬಳಗಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಕಲಾವಿದರಿಗೂ ಜೋರಾದ ಒಂದು ಚಪ್ಪಾಳೆ ಬರಲಿ. ಸಂಗೊಳ್ಳಿ ರಾಯಣ್ಣ ಎಂಬ ಕಿರುನಾಟಕವನ್ನು ಅತ್ಯದ್ಭುತವಾಗಿ ನಟಿಸಿ ತಮ್ಮನ್ನೆಲ್ಲ ರಂಜಿಸಿರುತ್ತಾರೆ. ಈ ಕಲಾವಿದರಿಗೆ ನಾಗರಬಾವಿ ಸ್ನೇಹ ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಜೈ ಕರ್ನಾಟಕ.